ನಮಸ್ಕಾರ ನಾಡಿನ ಜನಗಳಿಗೆಲ್ಲ ಶುಭೋದಯ. ಈಗ ಆವಾಗಲೇ ಟೈಮು 8:15 ಆಗೈತೆ. 24 ತಾರೀಕು 2ನೇ ತಿಂಗಳು 2025. ಇವತ್ತು ಸೋಮವಾರ. ಶಿವನಿಗೆ ವಾರ ತುಂಬ ಶ್ರೇಷ್ಠ. ಹರ ಹರ ಮಹಾದೇವ್. ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ. ನಾವು ಪ್ರಯಾಗ್ರಾಜಕ್ಕೆ ಹೋಗ್ಬಿಟ್ಟು ಬಂದಮೇಲೆ ನಮಗೂ ಆರೋಗ್ಯ ಚೆನ್ನಾಗಿದೆ. ಆದರೆ ಹೋಗ್ಬಿಟ್ಟು ನೀರನ್ನು ಎತ್ತವಸದಿಂದ ನೆಗಡಿ ಕೆಮ್ಮು ಸುಸ್ತು ಆಗಿತ್ತು. ಆದರೆ ಅಯ್ಯಪ್ಪನಿಗೂ ಹೋಗಿ ಬಂದಿದ್ದೀವಿ. ಯಾಕೆಂದರೆ ಈ ಭಗವಂತನ ಸೇವೆಗೆ ಸಲುವಾಗಿ ಇಡೀ ತಿರುಗ್ದಿರೋ ಜಾಗದಲ್ಲೆಲ್ಲ ತಿರುಗಾಕ್ಬಿಟ್ಟಿದ್ದೀವಿ. ಒಳ್ಳೆಯದಾಗ್ತಾಯಿದೆ. ಏನಪ್ಪ ಅಂದರೆ 8 ಗಂಟೆ ಆದಮೇಲೆ ಒಳ್ಳೆಯ ಟೈಮ್ ಬಂದೇ ಬರ್ತದೆ. ರಾಹುಗಾಲ ಬರೋದು 9 ಗಂಟೆಗೆ ಕಳೀಬೇಕು. ಅಲ್ಲಿ ಗಂಟೆ ರಾಹುಗಾಲನೇ ಇರ್ತದೆ. ನಮ್ಮ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ಏನಂದರೆ ಚಿಕ್ಕ ಮಕ್ಕಳಿಗೆ ಬಾಲಕರ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ. ಮಾಟ ಮಂತ್ರ ಕೆಲವರು ಮಾಡಿರ್ತಾರೆ, ಅದನ್ನು ನಾವು ತೆಗಿತೀವಿ. ಅಷ್ಟಬಂಧನ ದಿಕ್ಕಬಂಧನ ಅಂಗಡಿಗಳಿಗಾಗಲಿ ಮನೆಗಳಿಗಾಗಲಿ ಮಾಡಿಕೊಡ್ತೀವಿ. ಆದರೆ ಬೋರಲ್ಲಿ ನೀರು ಬರೋದಿಲ್ಲ ಅಂದ್ರೆ ಅದನ್ನು ರೆಡಿ ಮಾಡಿಕೊಡ್ತೀವಿ. ವಾಸ್ತು ನೋಡ್ತೀವಿ. ಚೇಳು ಹಾವು ಏನನ್ನು ಕಚ್ಚಿದ್ರೆ ಮಂತ್ರ ಹಾಕ್ತೀವಿ. ಅದಕ್ಕೂ ಏನಪ್ಪ ಅಂದರೆ ಪ್ರತಿಯೊಬ್ಬರು ತಡೆ ಹೊಡೆಯೋದು, ತಡೆ ಹೊಡೆದು ದೆವ್ವ ಹಿಡ್ದವ್ರಿಗೆ ಅಂದರೆ ಗ್ರಹ ಸಂಖ್ಯೆ, ಅದಕ್ಕೆ ಗ್ರಹ ಸಂಖ್ಯೆಗೆ ಎಲ್ಲ ಅದನ್ನು ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ಕವಡೆ ಶಾಸ್ತ್ರನೂ ಹೇಳ್ತೀವಿ. ಭಗವಂತ ಬಂದೇ ಬರ್ತಾನೆ. ಕವಡೆ ಶಾಸ್ತ್ರನೂ ಹೇಳ್ತೀವಿ. ಅದರಲ್ಲೆಲ್ಲನೂ ಅನುಕೂಲವಾಗಿ ನಿಮಗೆ ಏನೇ ತೊಂದರೆ ಇದ್ರೂ ಅದು ಪರಿಹಾರ ಮಾಡಿಕೊಡ್ತೀವಿ. ನೀವು ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. 95 35 35 48 72 99 ಈ ನಂಬರ್ಗೆ ಕಾಲ್ ಮಾಡ್ಬೋದು, ಸಂಪರ್ಕಿಸ್ಬೋದು. ಆದರೆ ಬಾರ್ ಮುನಿಯಪ್ಪನ ಬಿಲ್ಡಿಂಗಲ್ಲಿ ಪ್ರತಿಯೊಬ್ಬರೂ ಎಷ್ಟೇ ಕಷ್ಟ ಇದ್ರೂ ಅದನ್ನು ರೆಡಿ ಮಾಡಿಕೊಡ್ತೀವಿ ನಾವು. ಯಾಕೆಂದರೆ ಭಗವಂತನ ಆರಾಧನೆ ಮಾಡೋರು ತಪ್ಪು ಹೇಳಬಾರ್ದು, ಸುಳ್ಳು ಹೇಳಬಾರ್ದು. ಆದರೆ ಇವತ್ತಿಲ್ಲ ನಾಳೆಗೆ ಕೊಡೋದಾಗಲಿ ಬಿಡೋದಾಗಲಿ ಅದು ಬೇರೆ ವಿಷಯ. ಇಷ್ಟೆಲ್ಲ ಮಾಡಿಕೊಡ್ತೀವಿ. ನವಗ್ರಹ ಪೂಜೆನೂ ಮಾಡಿಕೊಡ್ತೀವಿ. ನವಗ್ರಹ ಪೂಜೆ ಅಂದರೆ ನಮಗೆ ಭಾರಿ ಶ್ರೇಷ್ಠ. ಇಷ್ಟೆಲ್ಲ ಮಾಡೋದು ಆ ಭಗವಂತನ ಆರಾಧನೆ ಮಾಡೋಕ್ಕೆ ಅಲ್ವಾ. ಎಷ್ಟೇ ಕಷ್ಟ ಇದ್ರೂ ನವಗ್ರಹ ಪೂಜೆ ಮಾಡಿದ್ರೆ ಮದುವೆನೂ ಆಯ್ತದೆ, ಜಮೀನು ತಗೋಬೋದು, ಕೇಸ್ ಇದ್ದರೆ ಕೇಸನ್ನು ವಜಾ ಮಾಡ್ಬೋದು, ಡೈವರ್ಸ್ ಕೇಸು, ಜಮೀನು ಕೇಸು ಇವೆಲ್ಲ ಮಾಡಿ ನವಗ್ರಹ ಪೂಜೆ ಮಾಡಿದ್ರೆ ಎಲ್ಲನೂ ಕೇಸೂ ವಜಾ ಆಯ್ತವೆ. ಹೆಣ್ಣು ಸಿಗೋದಿಲ್ಲ ಅಂದರೆ ನವಗ್ರಹ ಪೂಜೆ ಮಾಡಿದ್ರು ಮದುವೆನೂ ಮಾಡ್ಕೋಬೋದು. ಸಂತಾನ ಭಗವಂತ ಸಂತಾನನೂ ಕೊಡ್ತಾನೆ. ಇಲ್ಲ ಅಂದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಬಂದು ಕೈ ಮುಗಿದೋದ್ರಿಗೆ ಸಂತಾನನೂ ಆಗೈತೆ. ಇವತ್ತು ಏನಪ್ಪ ಅಂದರೆ ಎಲ್ಲ ಥರದಲ್ಲೂ ಆಯ್ತದೆ. ಆದರೆ ದೇವಸ್ಥಾನ ರೆಡಿ ಆಗಬೇಕು. ರೆಡಿ ಆದಾಗ ನಿಮ್ಮೆಲ್ಲರಿಗೂ ಏನು ಎತ್ತ ಅಂತ ಈ ಮನುಷ್ಯ ಅಂತ ಗೊತ್ತಾಯ್ತದೆ. ಅಲ್ಲಿಗಂಟನೂ ಜನ ಒಬ್ಬರು ಬಂದರೆ ಇನ್ನೊಬ್ಬರು ಬರೋದಿಲ್ಲ. ಜನ ಏನಾದರೂ ಮಾಡ್ತಾರೆ, ಮಾಟ ಮಂತ್ರ ಮಾಡಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮನ್ನು. ಕೆಲವರು ಏನೇನೋ ಅಸೂಯ ಬದುಕ್ತಾನೆ ಇಲ್ಲ. ಏನು ಮಾಡೋಕ್ಕಾಗಲ್ಲ. 2 ದಿನ ಕಷ್ಟ ಆಗ್ಬೋದು, 2 ದಿನ ಸುಖ ಆಗ್ಬೋದು. ಎಲ್ಲರೂ ಒಂದಿನ ಹೋಗ್ಬೇಕು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಭಗವಂತ ಒಳ್ಳೆಯದಾಯ್ತದೆ ಇನ್ಮೇಲೆ ನೋಡಿ. ಭಗವಂತನಿಗೆ ಆಯಿತು. ನಿಮ್ಮೆಲ್ಲರಿಗೂ ನಮಸ್ಕಾರ, ಶುಭೋದಯ.